ಅಯ್ಯೋ ಬೇಗ ಬೇಗ ಕಸ ಗುಡಿಸಿ ಹೋಗ್ಬೇಕು ವಾಳಿಗೆ. ಅಕ್ಕನೂ ಭಾವನೂ ಬಂದಾರಲ್ಲ, ಅವ್ರ ಅಮ್ಮಂಗೆ ಮುದ್ದೆ ಅನ್ನ ಸಾರು ಎಲ್ಲ ಉಣ್ಣಕ್ಕಿಲ್ಲ ಬೇರೆಯಾ. ಏನಾದರೂ ಒಂದು ಮಾಡ್ಕೊಡೋಣ ತಿಂಡಿ ಏನಾದ್ರೂ. ನಮ್ಮ ಪಾಪನೂ ಹೆಂಗೋ ತಿಂಡಿ ತಿನ್ಕೊಂಡು ಹೋಗೋಣ, ತಿಂಡಿ ತಿನ್ಕೊಂಡು ಹೋಗ್ತೀನಿ ಅಂತಿರ್ತಾನೆ. ಇವತ್ತು ಏನು ತಿಂಡಿ ಮಾಡೋದು? ಸಾವಿಗೆ ಉಪ್ಪಿಟ್ಟು ಏನಾದ್ರು ಮಾಡಿಬಿಡ್ತೀನಿ ತೆಗಿ. ಸಾವಿಗೆ ಪಾಯಸನೂ ಉಪ್ಪಿಟ್ಟು ಮಾಡಿದ್ರೆ ಸೀನು ಆಯ್ತದೆ, ಖಾರನೂ ಆಯ್ತದೆ, ಎಲ್ಲರ ಜೊತೆಗೆ ತಿನ್ಕೋಬೋದು ತೆಗಿ. ಇಲ್ಲ ಅಂತಂದರೆ ಉಪ್ಪಿಟ್ಟು ಕೇಸರಿ ಬಾತ್ ಮಾಡ್ತೀನಿ. ಯಾರು ತಿಂತಾರೆ ಅಂತವ ಕೇಳ್ತೀನಿ ಅಕ್ಕಂಗೆ, ಆಮೇಲೆ ಮಾಡೋಣ. ಏನೇ ಸುಮಾ ಬೆಳಗ್ಗೆನೇ ಆ ಪರ್ಕೆ ಇಟ್ಕೊಂಬಂದ್ಬಿಟ್ಟಿದೆಯಲ್ಲ, ಈಟ್ ಬೆಳಿಗ್ಗೆ ಗುಡ್ಸಕ್ಕೆ ಬಂದಿದೆಯಲ್ಲ. ಈಟ್ ದಿನ ಕೊರೆ ಆಯ್ತದೆ, ನಾನು ಆಚೆಗೆ ಬರೋಲ್ಲ ಹಂಗೆ ಹಿಂಗೆ ಅಂತಿದ್ದಳು. ಇವತ್ತೇನು ಈಟ್ ಬಿರಿಯಾನಿಯ ಪರ್ಕೆ ಇಟ್ಕೊಂಬಂದಿದೆಯಲ್ಲ, ಏನು ಸಮಾಚಾರ? ಏನಿಲ್ಲ ಕಣೆ, ನಿಂಗೊಂಥರ ಏನಾದರೂ ಮಾಡಿದ್ರೆ ಸಾಕು, ನಾನು ಬಂದ್ಬಿಡ್ತೀವಿ ಅದು ಇದು ಕೇಳ್ಕೊಂಡು ಹೋಗೆ, ಸುಮ್ಮನೆ ಬಾಯಿಸ್ಕೊಂಡು ಹೋಗೆ. ನಾನು ಏನು ಬಿರ್ನಿ ಏನು ಬಂದಿಲ್ಲ, ನಮ್ಮ ಅಕ್ಕನೂ ಭಾವನೂ ಬಂದರೆ ಅದಕ್ಕೆ ಬಿರ್ನಿ ತಿಂಡಿ ಎಲ್ಲ ಮಾಡಬೇಕಲ್ಲ. ಕಸ ಗಿಸ ಎಲ್ಲ ಗುಡಿಸ್ಬಿಟ್ಟು ಒರೆಸ್ಬಿಟ್ಟು ಸಾರಿಸೆಲ್ಲ ಹೋದ್ರೆ ಆಮೇಲೆ ತಿಂಡಿ ಮಾಡ್ಕೊಳಕ್ಕೆ ಸರಿ ಹೋಯ್ತದೆ ಅಂತವಾ ಬಿರ್ನೆ ಬಂದೆ ಕಣೆ ಅಷ್ಟೇ. ಇವತ್ತೇನು ಖಾರ ಏನು ಬೀಳ್ತಿಲ್ವಲ್ಲೇ? ಇನ್ನೇನು ಅದಕ್ಕೆ ಬಂದೆ ಕಣಂತೆ. ನಿಜ ಹೇಳು, ನಿಮ್ಮ ಅಕ್ಕ ಬಾಬಾ ಬಂದವರೆ ಚಾಕ್ರಿ ಮಾಡಬೇಕು, ಅದಕ್ಕೆ ಬಿರ್ಬಿರ್ನಿ ಎದ್ದೆ ಅಂತವ. ಅದು ಯಾಕೆ ಕ್ವಾರೆ ಬೀಳ್ತಿಲ್ಲ ಅದು ಇದು ಅಂತವೆಲ್ಲವ ನಾಟಕ ಬೇರೆ ಆಡ್ತೀಯ. ಏನು ಗೊತ್ತಿಲ್ವೇ ನಿಂದು? ಚಾಕ್ರದಲ್ಲಿ ಆಗೋಯ್ತು. ಇನ್ನು ಅವ್ರು ಎಷ್ಟು ದಿನ ಇರ್ತಾರೋ ಅಷ್ಟು ದಿನಂತೂ ಕೇಳೋಂಗಿಲ್ಲ ಅಂತಾನೆ ಕೇಳೋಣ ಅಂದ್ಕೊಂಡೆ. ಏನು ನಿಮ್ಮ ಅಕ್ಕ ಬಾವರು ಹಿಂಗೆ ಬಂದ್ಬಿಟ್ಟಾರಲ್ಲ, ಏನಾತಂತೆ? ಏನೂ ಇಲ್ಲ ಕಡೆ, ಸುಮ್ಕೆ ರಜೆ ಇತ್ತಂತೆ ಅದಕ್ಕೆ ಬಂದ್ರಂತೆ. ಎಷ್ಟು ದಿನ ಇರ್ತೀನಿ ಏನು ಅಂತವೇನು ಹೇಳಿಲ್ಲ. ರಜೆ ಐತೆ ಅದಕ್ಕೆ ಬಂದು ಅಂತಂದರು. ಅದು ಯಾಕೆ ಕೇಳಕ್ಕೆ ಹೋಗೋಣ? ಎಷ್ಟು ದಿನ ಇರ್ತೀರಿ, ಎಷ್ಟು ದಿನಕ್ಕೆ ಹೋಗ್ತೀರಿ ಅಂತ ಕೇಳೋಕ್ಕದ ನಾನು? ನೀನು ಒಳ್ಳೆ ಚೆನ್ನಾಗಿ ಮಾತಾಡ್ತೀಯ ನೋಡವ. ಅಯ್ಯೋ ದಡ್ಡಿ, ನೀನು ಹಿಂಗೆ ದಡ್ಡಿ ಹಂಗಿರೋದಕ್ಕೆ ಎಲ್ಲವ ನಿನ್ನ ಮೇಸದು ಕಣಂತಾಗ. ಏನೂ ಇಲ್ಲ, ಇಲ್ಲಿ ಪಕ್ಕದ ಮನೆಯವ್ರು ಹೇಳ್ತಾಯಿದ್ರು ನಿಮ್ಮ ಬಾವಂಗೂ ನಿಮ್ಮ ಅಕ್ಕಂಗೂ ಕೆಲಸ ಹೊಂಟೋಗಿರ್ಬೇಕೇನೋ ಬೆಂಗಳೂರಿನಾಗೆ, ಅದಕ್ಕೆ ಬಂದರೆ ಅಂತವ. ಈಗ ಎಲ್ಲವ ಏನೋ ಕೆಲಸದಿಂದವ ತೆಗ್ದಾಕ್ತಾರಂತೆ ಎಲ್ಲರೂ. ಅದೇನೋ ಬಂದದಂತೆ, ಅದೇ ಎಲ್ಲ ಕೆಲಸನೂ ಮಾಡ್ಕೊತದಂತೆ. ಎಷ್ಟೊಂದು ಜನದ ಕೆಲಸ ಎಲ್ಲವ ಅದೇ ಮಾಡ್ಕೊತದಂತೆ. ಹಂಗಾಗಿ ಯಾರ್ಯಾರು ಕೆಲಸದಲ್ಲವ್ರೆ ಯಾರನ್ನೆಲ್ಲವ ಕಿತ್ತೆಸಿತವ್ರಂತೆ. ಹಂಗೆ ಕೆಲಸದಿಂದ ತೆಗ್ದಾಕಿರ್ಬೇಕೇನೋ, ಅಲ್ಲಿ ಬಾಳ್ಮೆ ಮಾಡೋಕ್ಕಾಗ್ದಂಗೆ ಇಲ್ಲಿ ಬಂದವ್ರೆ ಕಣಂತಾಗ. ಸುಮ್ಕಿರೇ ಸಾವಿತ್ರಿ, ಇಲ್ದಿದ್ದೆಲ್ಲ ಹೇಳಕ್ಕೆ ಬರ್ಬೇಡ. ಹಂಗೇನಾರು ಕೆಲಸದಿಂದ ತೆಗ್ದಿದ್ದಿದ್ರೆ ನನಗೆ ಹೇಳ್ತಿರ್ಲಿಲ್ವೇ? ನೀನು ಒಳ್ಳೆಯ ನನ್ನ ಹತ್ರ ಹಂಗೆಲ್ಲವ. ಅವ್ರು ಯಾರು ಸುಳ್ಳು ಹೇಳಕ್ಕೆ ಇಲ್ಕೊಂಡು ಸುಮ್ ಕುತ್ಕ. ನಮ್ಮ ಅತ್ತೆನಾದರೂ ಹೇಳ್ತಿದ್ರು, ಏನು ಹೇಳಿಲ್ಲ ಅಂತಂದರೆ ಏನು ಇಲ್ಲ ಅಂತ ಅರ್ಥ. ನೀನು ಇಲ್ದಿದ್ದೆಲ್ಲವ ಹೇಳ್ಕೊಡಕ್ಕೆ ಬರಬೇಡ ನನಗೆ. ಅಯ್ಯೋ ನಾನೇ ಅಂತ ಕೊಡವ ನಿನಗೆ ಇಲ್ದಿದ್ದೆಲ್ಲವ ಹೇಳ್ಕೊಡೋದು. ಆಯ್ತು ಬಿಡವ, ನಿಮ್ಮ ಮನೆ ವಿಷಯ ನನಗೆ ಯಾಕೆ. ಆಯಿತು, ಒಂದು ಪರೀಕ್ಷೆ ಮಾಡೋಣ. ಗೌರಜಿನ ಕರೆದು ಕೇಳು ನೋಡೋಣ ಅವನಂತದೆ ಅಂತವ. ತಡ್ಲಾರ್ದಂಗೆ ನಿಜ ಹೇಳಿದ್ರೆ ಅದೇ ನಿಜ ಅಂತವ ಒಪ್ಕೊಳ್ಳೋಣ. ತಡ್ಲಾರ್ತು ಅಂತಂದರೆ ಆಗ ನೀನು ಒಪ್ಕೋಬೇಕು, ಅವರೆಲ್ಲವ ನಿನಗೆ ಸುಳ್ಳು ಹೇಳ್ತವ್ರೆ ಅಂತವ. ಏನು ಚಾಲೆಂಜ್ ಮಾಡ್ತೀಯಾ? ಆಟಕ್ಕೆ ಬರ್ತೀಯಾ? ಸರಿ ಕಣೆ, ಆಯಿತು ಹಂಗೆ ಮಾಡೋಣ ನೀರು. ಏನು ಅನ್ಕೊಂಡಿದ್ದೀನಿ ನಮ್ಮ ಮನೆಯವ್ರನ್ನೆಲ್ಲವ ನೀನು? ನಮ್ಮ ಮನೆಯವರೆಲ್ಲವ ಹಂಗೆಲ್ಲವ ಸುಳ್ಳು ಹೇಳೋರು ಯಾರು ಇಲ್ಲ ಕಣೆ. ಅದಕ್ಕೆ ನಾವೆಲ್ಲವ ಕುಟುಂಬ ಚೆನ್ನಾಗಿರೋದು. ನಿಮ್ಮ ಮನೆಯವ್ರಂಗೆ ಎಲ್ಲವ ಜಗಳಾಡ್ಕೊಂಡಿದ್ದೀವ. ಒಂದು ಹೇಳಿದ್ರೆ ಇನ್ನೊಂದು ಮಾಡ್ಕೊಂಡು ಹೋಗೆ ಸುಮ್ಮನೆ. ಆಯ್ತು ಕಣ್ ಕಾರ್ಯವ, ಗೊತ್ತಾಯ್ತದೆ ಬಂಡವಾಳ ಏನು ಅಂತವ. ನೀವು ಆಯ್ತು. ಅತ್ತೆ ಅತ್ತೆ ಒಂದಿಟ್ಟು ಬನ್ನಿ ಇಲ್ಲಿ. ಈ ಸಾವಿತ್ರಿಗೆ ಇವತ್ತು ಐತಿ, ಇವಳಿಗೆ ಮುಖಭಂಗ ಮಾಡಿ ಕಳಿಸ್ತೀನಿ. ಇವಳಿಗೆ ಬರಲಿ ಇವಳು ಇನ್ನೊಂದ್ಸತಿ ನಮ್ಮ ಮನೆ ತವ. ಬನ್ನಿ ಅತ್ತೆ ಒಂದಿಟ. ಲೇ ಇದ್ಯಾಕ್ಲೆ ಸಾವಿತ್ರಿ, ಬೆಳಿಗ್ಗೆನೆ ಬಂದಿದೆಯಲ್ಲ, ನಿನ್ಗೇನು ಕೆಲಸ ಕಾರ್ಯ ಏನು ಇಲ್ವೇನೋ? ಬೆಳಿಗ್ಗೆ ಬತ್ತಿ ತಲೆ ತಿನ್ನಕ್ಕಿಲ್ಲ ನಂದ. ಯಾಕೆ ಕರ್ದೆ ಇವಾಗ ನನ್ನ? ಗೌರಕ್ಕ ಏನಿಲ್ಲ ಕಣ್ ಗೌರಕ್ಕ, ಏನಂತಂದರೆ ನಿಮ್ಮ ಮಗ ಸೊಸೆ ಬಂದಾರಂತೆ, ದೊಡ್ಡ ಮಗನೂ ಸೊಸೆನೂ ಹೇಳಲೇ ಇಲ್ಲ ನೀನು ನನಗೆ. ನನಗೆ ಗೊತ್ತಿತ್ತಿಲ್ಲ ಕಡಿ. ಗೊತ್ತಿಲ್ದಂಗೆ ಬಂದವ್ರು ಇಬ್ಬರೂ. ನನಗೆ ಗೊತ್ತಿತ್ತಿಲ್ಲ. ಅದೇನೋ ರಜಾ ಐತಂತೆ ಅದಕ್ಕೆ ಬಂದವ್ರೆ ಅಷ್ಟೇ. ಅಕ್ಕವು ಅದೆಂಥ ರಜಾ ಅಕ್ಕ? ಅದೇನು ಈ ಸ್ಕೂಲಾ ದಸರಾ ರಜಾ ಕೊಡ್ತಾರೆ, ಬೇಸಿಗೆ ರಜಾ ಕೊಡ್ತಾರೆ ಅಂತ ಹೇಳೋಕ್ಕೆ ಎಂಥ ರಜಾ ಕೊಟ್ಟಾರಕ್ಕ ಕೆಲಸದವ್ರಿಗೆ? ಅಲ್ಲಿ ಯಾರವ ಮಾತಾಡ್ತಿದ್ರು, ಕೆಲಸ ಎಲ್ಲವ ಬಿಟ್ಬಿಟ್ಟು ಬಂದವ್ರೆ, ಕೆಲಸದಿಂದವ ತೆಗ್ದಾಕವ್ರೆ ಅದಕ್ಕೆ ಬಂದವ್ರೆ ಅಂತವ. ಅಯ್ಯಯ್ಯೋ ರಾಮೇ, ಈ ಒಳಗಳಲ್ಲಿ ಹಿಂಗೇನೆಯ. ಏನಾದರೂ ಒಂದು ವಿಷಯ ಗೊತ್ತಾಗಬಾರ್ದು ಅಂತಿದ್ರೆ ಎಲ್ಲರಿಗೂ ಗೊತ್ತಾಗೋಯ್ತದ ಆಗಲೇ. ಎಷ್ಟು ಏನು ಮಾಡಿದ್ರೂ ತಡ್ಕೊಳಕ್ಕಾಗಕ್ಕಿಲ್ಲ. ಒಬ್ರು ಬಾಯಿಗೆ ಬಿತ್ತು ಅಂದರೆ ಎಲ್ಲರ ಬಾಯಿಗೆ ಹೋಗೋದೆಯಾ. ಹೆಂಗಪ್ಪ ಈ ಸಾವಿತ್ರಿ ಬಾಯಿಂದ ತಪ್ಪಿಸ್ಕೊಳ್ಳೋದು ಇವಾಗ? ಏನು ಮಾಡೋದಪ್ಪ ನಾನು? ಏನು ಇಲ್ಲ ಕಣೆ. ಬತ್ತೀನಿರು ಒಂದಿಟ್ಟು ಯಾಕವಾ. ಇತ್ಲ ಕಡೆಗೆ ಹೋಗಂಗೆ ಆಯ್ತೈತೆ, ಹೋಗ್ಬಿಟ್ಟು ಬತ್ತೀನಿರ್ರಿ. ನೀವಿಬ್ರು ಮಾತಾಡ್ತೀರಿ, ಬತ್ತೀನಿ. ನೋಡ್ದೇನೆ ಹೇಳ್ತಿದ್ದಲ್ಲ ನಮ್ಮ ಮನೇಲಿ ಯಾರೂ ಸುಳ್ಳು ಹೇಳಕ್ಕಿಲ್ಲ ಹಂಗೆ ಹಿಂಗೆ ಅಂತವ. ಎಲ್ಲ ಗೌರಜ್ಜಿ ಏನು ಹೇಳ್ದಂಗೆ ಹೊಂಟೆ ಹೋಯ್ತು ಹಂಗೆಯಾ? ನೋಡ್ದೆ ಇವಾಗಾದ್ರೂ ಗೊತ್ತಾತ ನಿನಗೆ? ಎಲ್ಲ ನಿನಗೆ ಮಣ್ಣು ಮುಗಿಸ್ತವ್ರು ಕಣಂತೆ. ಅವರಿಬ್ರಿಗೂ ಕೆಲಸ ಹೋಗಿರೋದಕ್ಕೆ ಇಲ್ಲಿ ಬಂದು ಕುಂತಿರೋದು. ಸುಮ್ಮನೆ ಬಂದಾರ ಅವರು? ಕೆಲಸ ಕಾರ್ಯ ಎಲ್ಲನೂ ಬಿಟ್ಟು ಅಲ್ಲ ರಜಾ ಕೊಡ್ತಾರೆ ಅಂತಾರಲ್ಲ, ಯಾರು ರಜಾ ಕೊಟ್ಟರು? ಅಯ್ಯೋ ವಾರಕ್ಕೊಂದಿನ ರಜಾ ಕೊಡೋದೇ ಕಷ್ಟ ಪ್ಯಾಟಿನಾಗಿ. ಅಂಥದ್ರಲ್ಲಿ 8-10 ದಿನ ರಜಾ ಕೊಟ್ಬಿಟ್ಟಾರ, ಊರಿಗೆ ಹೋಗ್ಬಿಟ್ಟು ಬನ್ನಿ ಅಂತವ.
ಸುಮ್ಗೆ ಎಲ್ಲರೂ ನಿನ್ನ ಮಂಕ್ ಮಾಡ್ತವ್ರೆ ಅಷ್ಟೇ. ನಿನ್ನ ಮಂಕ್ ಆಗ್ತಿದ್ಯಾ ಅವ್ರು ಮಂಕ್ ಮಾಡ್ತವ್ರ ಕಣಂತೆ. ಅಯ್ಯೋ ದೇವ್ರೆ, ಅಲ್ಲ ಕಡೆ ಇವೆಲ್ಲವ ನನಗೆ ಗೊತ್ತೇ ಆಗೋಕ್ಕಿಲ್ವಲೆ. ನೀನು ಎಲ್ಲೆಲ್ಲೂ ಇರ್ತೀಯ, ಆದ್ರೂ ಎಲ್ಲ ವಿಷಯನೆಲ್ಲವ ತಿಳ್ಕೊಂಡಿರ್ತೀಯಲ್ಲ, ಅದು ಹೆಂಗೆ ತಿಳ್ಕೊತೀಯ? ಹೆಂಗೋ ಗೊತ್ತಿಲ್ಕಣವ ಮಾರೈತಿ. ಹೆಂಗೆ ನಾವಂತವ್ರ ಆಲ್ ಇಂಡಿಯಾ ರೇಡಿಯೋ ಇದ್ದಂಗೆ ಎಲ್ಲನೂ ತಿಳ್ಕೊಂಡಿರ್ತೀನಿ ನಾನು. ನಂತವ್ ಕೇಳ್ಕೊಂಡು ತಿಳ್ಕ ಎಲ್ಲನೂ. ಅಲ್ಲ ಇವಾಗ ನೀನು ಹೋರ್ಗಿತ್ತಿ ಕೆಲಸ ಬಿಟ್ಬಿಟ್ಟು ಬಂದಳೆ, ರಾಣಿ ಹಂಗೆ ನೋಡ್ಕೊಂಡ್ಬಿಟ್ಟು ಅವಳಿಗೂ ಒಂದು ದಿವಸ ಕೆಲಸ ಕೊಡು. ಅವಳಿಗೂ ಗೊತ್ತಾಗ್ಲಿ ಏನೇನು ಕೆಲಸ ಮಾಡೋದು, ಹೆಂಗಿರ್ತದೆ ಮನೇಲೆಲ್ಲವ, ಹೆಂಗೆ ನೋಡ್ಕೊಳ್ಳೋದು ಅಂತವ. ಆಗೇನೋ ಕೆಲಸ ಇತ್ತು, ಸ್ಟೇಲ್ ಮಾಡ್ಕೊಂಡು ಓಡಾಡ್ತಿದ್ಲು. ಈಗಲೂ ಹಂಗೆ ಬಿಟ್ಬಿಡ್ಬೇಡ ಕಣೆ. ಹೇಳೋ ಮಾತನ್ನ ಸರಿಯಾಗಿ ಕೇಳಿಸ್ಕ. ಎಲ್ಲ ಕೆಲಸನೂ ಹಂಚ್ಕೊಂಡು ಮಾಡಿ. ಅವಳೇನಿಲ್ಲಿ ಇದಕ್ಕೆ ಬಂದಿಲ್ಲ. ಅವಳು ಈ ಮನೆ ಸೊಸೆನಿಯ. ಅದು ನೆಪ್ತಿ ಮಡಿಕ ನೀನು ಮೊದಲು ಎಲ್ಲ ಕೆಲಸನೂ ಒಬ್ಬಳೆ ಮಾಡ್ಕೊಂಡು ಆಗಲೇ ಓಡ್ ಬಂದಳು ಇಲ್ಲಿ ಕಸ ಗುಡ್ಸೋಕ್ಕೆ. ಕಸ ಗುಡಿಸ್ಬಿಟ್ಟು ಹೋಗಿ ತಿಂಡಿ ಮಾಡ್ಬೇಕೇನೆ. ಇವಾಗ ನಿಮ್ಮ ಅಕ್ಕಂಗೂ ನಿಮ್ಮ ಭಾವಂಗೂ ಹೇಳೋದನ್ನ ಕೇಳ್ಕೊಂಡು ನೆಟ್ಟಿಗೆ ಹಿಂಗೆ ನೋಡ್ಕೊಂತ ಹೋದ್ರೆ ಅವ್ರು ಕೆಲಸ ಇಲ್ದಂಗೆ ಇಲ್ಲಿ ಬಂದು ಕುಂತಾರೆ. ಇನ್ನೇನು ಇಲ್ಲಿಯೇ ಸೆಟ್ಲ್ ಆಗ್ತಾರೆ. ಆವಾಗ ದಿನವಿಡೀ ನೀನೇ ಚಾಕರಿ ಮಾಡ್ಕೊಂಡು ಕುತ್ಕೋಬೇಕಾಯ್ತದೆ. ನಿಮ್ಮ ಅಕ್ಕ ಕುತ್ಕೊಂಡು ತಿನ್ಕೊಂಡು ಮಲ್ಕೊಂತಾಳೆ. ಹೇಳೋದನ್ನ ಕೇಳು ವಸಿಯ. ಅಯ್ಯೋ ಸಾವಿತ್ರಿ, ನೀನೇನು ಹಿಂಗಂತಿದ್ಯಾ? ನಂಗಂತೂ ಒಂಚೂರು ತಲೆನೇ ಓಡ್ತಿಲ್ ಕಣೆ. ಎಲ್ಲ ಸೇರ್ಕೊಂಡು ನನಗೆ ಹೆಂಗೆ ಸುಳ್ಳು ಹೇಳೋರು ನೋಡು. ಕೆಲಸ ಹೋಗೈತೆ ನಾವು ವಿಷಯನೇ ಹೇಳಲಿಲ್ಲ ನೋಡು ಯಾರೂ. ನನಗೆ ಎಂಥರು ಇರ್ಬೇಕು ಇವರೆಲ್ಲವ ಅನ್ನಂಗೆ ಆಗೈತೆ ನನಗೆ. ಹ್ಞೂ ಕಣೆ, ಅದಕ್ಕೆ ಹೇಳ್ತಾ ಇರೋದು. ಈಗಲಾದ್ರೂ ಎಚ್ಚೆತ್ಕ ಅಂತವ. ಸುಮ್ಮನೆ ಸಾವಿತ್ರಿ, ನಮ್ಮ ಅಕ್ಕ ಬಂದ್ಲು ಸುಮ್ಮನೆ. ಓಹೋ ವೀಣಾ, ಚೆನ್ನಾಗಿದ್ದೇನೆ. ಏನು ಒಂದು ಈಟುವೆ ಕಾಣ್ತಾನೆ ಇರಲಿಲ್ಲ. ಅಪರೂಪಕ್ಕೆ ಊರಿಗೆ ಬಂದ್ಬಿಟ್ಟಿದ್ದೀರಿ ಗಣ್ಣು ಎಂತಿನುವೆ. ಏನು ಸಮಾಚಾರ? ಅಯ್ಯೋ ಏನೂ ಇಲ್ಲ, ಹಾಗೆ ಸುಮ್ಮನೆ ರಜೆ ಇತ್ತಲ್ಲ ಅಂತ ಬಂದ್ವಿ. ನಿಮ್ಗೇನಾದರೂ ಪ್ರಾಬ್ಲಮ್ಮಾ? ಅಯ್ಯ ನನಗೆ ಅಂಥದ್ದು ಇಳ್ಕೊಂಡು ಬಿಡವ. ನಿಮ್ಮ ಮನೆಗೆ ನೀನು ಬಂದರೆ ನಾನು ಯಾಕೆ ಹೇಳನೆ? ಎಲ್ಲೋ ಹೋಗಿದ್ದಂಗಿತ್ತು. ಹೌದು, ನನಗೆ ಬೆಳಗ್ಗೆನೇ ಎದ್ದು ವಾಕ್ ಮಾಡೋ ಅಭ್ಯಾಸ ಇದೆ, ಅದಕ್ಕೆ ವಾಕಿಂಗ್ ಹೋಗಿದ್ದೆ. ಸುಮಾ, ಇವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ದು ಸಾಕು. ಒಂದು ಲೋಟ ಕಾಫಿ ತಂದು ಕೊಡು ನನಗೆ. ಹಾಗೆ ಬಿಸಿನೀರು ಒಂದು ಸ್ವಲ್ಪ ಉಪ್ಪು ಕೊಟ್ಬಿಡು. ನನಗೆ ಮೊದಲು ವಾಕಿಂದ ಬಂದ ತಕ್ಷಣ ಬಿಸಿನೀರು ಉಪ್ಪು ಗಾಗಲ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಕಾಫಿ ಕುಡಿಬೇಕು ನಾನು. ಒಂದು ಸ್ವಲ್ಪ ಕಾಫಿ ಕೊಟ್ಬಿಡು ಸುಮಾ, ನಾನು ಹೋಗಿ ಮುಖ ತೊಳ್ಕೊಬರ್ತೀನಿ. ಸರಿಯಕ್ಕ ಆಯಿತು. ಲೈ ದಟ್ ಚಿಕ್ಕಮಣಿ, ಈಟೊತ್ಕಂಟವ ಹೇಳಿದ್ದೀನಿ ಮತ್ತೆ ಅದ್ದೆ ಮಾಡ್ತಿದ್ಯಲ್ಲ ನೀನು. ಯಾಕೆ ಸಾವಿತ್ರಿ, ಏನಾಯಿತು? ಲೇ ದಡ್ಡಿ, ನಿನ್ನ ಅವರೆಲ್ಲ ಸೇರ್ಕೊಂಡು ಕೆಲಸದಲ್ಲಿ ಮಾಡ್ಕೋತವ್ರೆ. ಮೊದಲು ಎಚ್ಚೆತ್ಕೊಂತವ ಆಗಲೇ ತಾನೇ ಬೈದಿದ್ದೀನಿ. ನಿಮ್ಮ ಅಕ್ಕ ವಾಕಿಂಗ್ ಹೋದ್ರೆ ನೀನು ನೀರು ಕೊಡಬೇಕು, ಕಾಫಿ ಕೊಡಬೇಕಾ? ಅವಳು ಈ ಮನೆ ಸೊಸೆ ಅಲ್ವೇ? ಮಾಡ್ಲಿ ತಗ, ಹೋಗಿ ಮಾಡ್ಕೊಂಡು ಕುಡೀಲಿ. ನೀನು ಯಾಕೆ ಕೊಡಬೇಕು? ಏನು ಇದಾ? ಪಾರಿನಿಂದ ಬಂದ್ಬಿಟ್ಟವಳ ನಿಮ್ಮ ಅಕ್ಕ ಎಲ್ಲನೂ ತಗೊಂಡೋಗಿ ಮುಂದಕ್ಕೆ ಬಿಡಿಯೋಕ್ಕೆ. ಅವಾಗೇನವ ಕೆಲಸ ಮಾಡ್ತಿದ್ಲು, ಟೈಮ್ ಇರ್ತಿರ್ಲಿಲ್ಲ ಅಂತವ ನೀನು ಎಲ್ಲವ ಮಾಡ್ಕೊಡ್ತಿದ್ದೆ ಚಾಕ್ರಿಯ. ನೋಡಿ ಇವಾಗ ಹೆಂಗೆ ಕಲ್ತ್ಕೊಂಡಳು, ಅದನ್ನೇ ರೂಢಿ ಆಗೋಳೆ. ನೀರು ಉಪ್ಪು ಆಮೇಲೆ ಕಾಫಿ ಎಲ್ಲನೂ ಕೊಡ್ಬೇಕಂತ ತಗೊಂಡೋಗಿ. ಸರಿಯಾದಳು ಉಳ್ಕಡೆ ಇವಳು. ನೀನು ಚೆನ್ನಾಗಿ ಮೇಯಿಸ್ತಾಳೆ ನೋಡ್ಕ. ಈಗಲೇ ಹೇಳ್ತಿದ್ದೀನಿ, ಹುಷಾರಾಗಿರು, ಎಚ್ಚರಿಕೆಯಾಗಿ. ಇವತ್ತಿಂದನೇ ಹೇಳು, ನನಗೆ ಮಾಡೋಕ್ಕಾಗಲ್ಲ ಕಣಕ್ಕ, ಬಂದು ಮಾಡ್ಕೊಂಡು ಕುಡಿ ಕಾಪಿನ ಅಂತವ. ಇಲ್ಲ ಅಂತಂದರೆ ನಿನ್ನ ಕೆಲಸದಲ್ಲಿ ಮಾಡ್ಕೊಬಿಡ್ತಾರೆ. ಕೆಲಸದರ್ಕಿನ್ ಕಡೆಯಾಗಿ ನೆಟ್ಟಿಗಿರೋದು ಕಲ್ತ್ಕ ಮೊದಲು ನೀನು, ಗೊತ್ತಾತಾ? ಅಯ್ಯೋ ಹೌದೇನೆ ಸಾವಿತ್ರಿ, ಆಯಿತು ಬಿಡು. ಇನ್ಮೇಲಿಂದ ಏನು ಮಾಡೋಕ್ಕಿಲ್ಲ ಅಂತವ ಹೇಳ್ತೀನಿ. ನನಗೂ ಇವ್ರು ಆಡ್ತಿರೋದೆಲ್ಲ ನೋಡಿದ್ರೆ ಸಿಟ್ಟತ್ತದ. ನಾನು ಒಬ್ಳೆ ಇಲ್ಲಿ ಕೆಲಸ ಮಾಡೋಕ್ಕೆ ಅಂತಿದ್ದೀನಾ? ನನ್ನಂಗೆ ಅವಳುವೆ ಸೊಸೆ ಅಲ್ವಾ, ಮಾಡ್ಲಿತ್ತಾಗ ನಾನು ಯಾಕೆ ಒಬ್ಳೆ ಮಾಡೋಣ ಅಲ್ವೇ? ಇವತ್ತಿಂದವ ನಾನು ಎಲ್ಲದಕ್ಕೂ ಇಲ್ಲ ಅನ್ನೋದು ಕಲ್ತ್ಕೊತೀನಿ. ಒಳ್ಳೇದಾತು ಕಣೆ. ಸದ್ಯ ನೀನು ಬಂದಿದ್ದೆಲ್ಲವ ಹೇಳಿಲ್ಲ ಅಂದಿದ್ರೆ ನಂಗೆ ಇವೆಲ್ಲ ಗೊತ್ತೇ ಆಯ್ತಿರ್ಲಿಲ್ಲ ಬಿಡು. ಸರಿ ಕಣೆ, ನಮ್ಮ ಮನೇದು ಬಡ್ಕೊತಾ ಇರ್ತದೆ. ಹೋಯ್ತೀನಿ, ಒಂಚೂರು ಅಡುಗೆ ಮಾಡೋಕ್ಕೆ ಹೋಗ್ಬೇಕು. ಹೋಗ್ಲಾ? ಬಾಯ್. ಅಯ್ಯೋ ದೇವ್ರೆ, ಸಾವಿತ್ರಿ ನೋಡಿದ್ರೆ ಹಿಂಗೆಲ್ಲ ಅಂತಾಳೆ. ನಾನು ಏನಪ್ಪ ಮಾಡೋಣ ಇವಾಗ? ನನಗೂ ಯಾಕೋ ಇವರೆಲ್ಲ ಆಡ್ತಿರೋದು ನೋಡಿದ್ರೆ ನನ್ನೇನು ಕೆಲಸದವರು ಅನ್ನೋಂಗೆ ಮಾಡ್ಕೊಂಡಾರೆ ಅಂತಲೇ ಅನಿಸ್ತದೆ. ಅಲ್ಲ ಅಕ್ಕ ವಾಕ್ ಹೋಗಿ ಬಂದರೆ ಕಾಪಿ ಮಾಡ್ಕೊಂಡು ಕುಡಿಯೋಕ್ಕಾಗಲ್ವ ತಾನಿಯ? ನನಗೆ ಹೇಳ್ಬಿಟ್ಟು ಹೋಗ್ತಾರಲ್ಲ ಆರ್ಡ್ರ್ ಮಾಡಿಬಿಟ್ಟು. ಏನೋ ಮೊದಲನೇ ದಿನ ಬಂದಾರೆ ಅಂತ ಒಂಚೂರು ಸೇವೆ ಮಾಡಿದ್ನಪ್ಪ. ದಿನ ಮಾಡೋಕ್ಕಾಯ್ತದ? ಈಗ ಬೇರೆ ಕೆಲಸ ಇಲ್ಲ ಅಂತ ಬೇರೆ ಅಂದ್ಲು ಸಾವಿತ್ರಿ. ಅದೇನಾದ್ರು ದಿಟ್ಟವಾದ್ರೆ ಆಮೇಲೆ ದಿನಾಲೂ ನಾನೇ ಇವ್ರು ಸೇವೆ ಮಾಡ್ಕೊಂಡು ಕೂತ್ಕೋಬೇಕಾಯ್ತದೆ. ಲೇ ಇದೇನೇ ಸುಮಾ, ಇಲ್ಲೇ ನಿಂತಿದೆಯಲ್ಲ ಅಷ್ಟೊತ್ತಿಂದ? ಹೋಗೊಂದು ಲೋಟ ಕಾಫಿ ಮಾಡ್ಕೊಬಾ ಅಂತಂದರೆ ಎಷ್ಟೊತ್ತೇ ಮಾಡೋಕ್ಕೆ ಸುಮಾ? ಆವಾಗಲಿಂದ ಪೊರ್ಕೆ ಇಟ್ಕೊಂಡೇ ನಿಂತಿದೆಯಲ್ಲ, ಎಷ್ಟೊತ್ತಿಂದ ಕಸ ಗುಡಿಸ್ತಾ ಇದೆಯಾ ನೀನು? ಅಕ್ಕ, ನಾನು ಕಸ ಗುಡಿಸೋದೆ ಹಿಂಗೆ 1 ಗಂಟೆನೇ ನಾನು ಕಸ ಗುಡಿಸೋದು, 1 ಗಂಟೆನೇ ನಾನು ಕೆಲಸ ಎಲ್ಲ ಮಾಡೋದು. ನಿನಗೆ ಕಾಫಿ ಬೇಕು ತಾನೇ? ಹೋಗಿ ಮಾಡ್ಕೊಂಡು ಕುಡಿ ಹೋಗಕ್ಕ. ಅಡುಗೆ ಮನೇಲಿ ಹಾಲು ಸಕ್ಕರೆ ಕಾಫಿ ಪುಡಿ ಎಲ್ಲವ ಅಲ್ಲೇ ಇಟ್ಟಿದ್ದೀನಿ ಕಣಂತ, ಎಲ್ಲ ಕೈಗೆ ಸಿಗಂಗೆ ಇಟ್ಟಿದ್ದೀನಿ. ಹೋಗಿ ಮಾಡ್ಕೊಂಡು ಕುಡಿ ಹೋಗು. ಅಪ್ಪ, ನನಗೇನೆ ಎದುರು ಉತ್ತರ ಕೊಡೋಕೆ ಬರ್ತೀಯೇನೆ ನೀನು? ಅತ್ತೆ ಬರಲಿ ಇರು, ನಿನಗಿದೆ. ಅಯ್ಯ
ಅತ್ತೆಗೆ ಹೇಳಿದ್ರೆ ಹೇಳ್ರಿ, ಅದ್ರಲ್ಲೇನೈತೆ? ಅಯ್ಯೋ ಇರೋದ್ನ ಹೇಳಿದ್ರೆ ಇದೇನು ಎದ್ದು ಬಂದು ಎದೆಗೆ ಉದ್ರಂತೆ ಹಂಗೆ ಆಡ್ತಿದ್ದೀರಲ್ಲ. ನಾನು ಕಾಪಿ ಮಾಡ್ಕೊಡೋಕೆ ಎಲ್ಲ ಆಯ್ತದ, ನನಗೆ ಎಷ್ಟೊಂದು ಕೆಲಸ ಐತಿ ಇಲ್ಲಿ. ಎಲ್ಲ ಕೆಲಸನೂ ಒಬ್ಳೆ ಮಾಡ್ಕೊಂಡು ಕುತ್ಕೊಳಕ್ಕೆ ಆಗೋಕ್ಕಿಲ್ಲ. ನೀವು ಇವಾಗ ಬಂದಿದ್ದೀರ ಅಂದಮೇಲೆ ಎಲ್ಲನೂ ನೀವು ಮಾಡ್ಕೋಬೇಕು. ಕಾಪಿಯಿಂದ ಹಿಡ್ದು ಬಿಸಿನೀರಿಂದ ಹಿಡ್ದು ಎಲ್ಲದನ್ನೂ ನಾನೇ ಕೊಡಬೇಕು ಅಂತಂದರೆ ಹೆಂಗಾದದು? ನಾನೇನು ಮನೆ ಕೆಲಸನೇ ಮಾಡಲ್ಲ, ನಿಮ್ಮ ಸೇವೆನೇ ಮಾಡ್ತಿಲ್ಲ ಕುತ್ಕೊಂಡು. ಒಳ್ಳೆ ಕಥೆ ಐತಲ್ಲ ಇವ್ರದ್ದು. ಅತ್ತೆಗೆ ಹೇಳ್ತಾರಂತ, ಅತ್ತೆಗಾರು ಹೇಳಿ ಮಾವಂಗಾರು ಹೇಳಿ, ಇರೋದ್ನ ಹೇಳಿದ್ರೆ ಎದ್ದು ಬಂದು ಅದಗೋದ್ರು ನಂಗೆ ಆಡ್ತಾರೆ ಹಂಗೆ. ನನಗೆ ಕೆಲ್ಸಗಳವೆ ಕಣಕ್ಕ. ಕಸ ಗುಡಿಸಿ ಸಾರಿಸಿ ರಂಗೋಲಿ ಎಲ್ಲ ಹಾಕಿ ಆಮೇಲೆ ತಿಂಡಿ ಮಾಡೋಕೆ ಹೋಗ್ಬೇಕು. ತಿಂಡಿ ಮಾಡಿ ಬಡಿಬೇಕು ಇನ್ನೂ ಎಲ್ಲರಿಗೂ. ನಮ್ಮ ಮನೇಲಿ ನಾನು ಒಬ್ಬಳೇ ಅಲ್ವಾ ಚಾಕ್ರಿ ಮಾಡೋಳು ಇರೋದು. ಅದಕ್ಕೆ ಎಲ್ಲವ ನಾನೇ ಮಾಡಬೇಕು. ನಿನಗೆ ಬೇಕಿದ್ರೆ ಕಾಪಿ ನೀನು ಮಾಡ್ಕೊಂಡು ಕುಡಿಯೋಕ್ಕ ಅಡುಗೆ ಮನೇಲಿ ಹಾಲು ಸಕ್ಕರೆ ಕಾಪಿ ಪೌಡ್ರು ಎಲ್ಲವ ಕೈಗಟ್ಟಂಗೆ ಇಟ್ಕಿದ್ದೀನಿ. ಅಲ್ಲಿ ಹೋಗಿ ಮಾಡ್ಕೊಂಡು ಕುಡಿ ಹೋಗಕ್ಕ. ಅಯ್ಯೋ ಆಯಿತು ಬಿಡಮ್ಮ, ನೀನು ಮಾಡಿಕೊಡ್ಲಿಲ್ಲ ಅಂದರೆ ಏನಂತೆ, ನಾನು ನಮ್ಮ ಅತ್ತೆ ಕೈಲೇ ಮಾಡಿಸ್ಕೊಂಡು ಕುಡಿತೀನಿ. ನೀನು ಅದೇನು ಕಸ ಗುಡಿಸೋದು ನೆಲ ಒರೆಸೋದು ಏನೇನಿದೆ ಎಲ್ಲ ಮಾಡ್ಕೊ, ನಾನು ಬರ್ತೀನಿ. ವೀಕ್ಷಕರೇ ನೋಡಿದ್ರಲ್ಲ, ನಾನು ಮೆತ್ತಿಗಿದ್ದೀನಿ ಅಂತವ ಎಲ್ಲ ನನ್ನ ತುಳಿಯೋಕೆ ಹೆಂಗೆ ಬರ್ತಾರೆ ಅಂತವ. ನಾನು ಇನ್ಮೇಲಿಂದ ತೋರಿಸ್ತೀನಿ ನೋಡಿ ವೀಕ್ಷಕರೇ. ನಾನು ಇನ್ನೊಂದು ಮುಖವ ಇವರೆಲ್ಲವ ನೋಡಿಲ್ಲ. ಏನೋ ಅನ್ಕೊಂಡರೆ ನನ್ನ ಸಾವಿತ್ರಿ ನನ್ನ ಫ್ರೆಂಡು ಬಂದು ಹೇಳಲಿಲ್ಲ ಅಂದಿದ್ರೆ ನನಗೆ ಇವ್ರ ಮುಖಗಳೆಲ್ಲ ಗೊತ್ತಾಯ್ತಾನೆ ಇರಲಿಲ್ಲ. ಏನೋ ಒಳ್ಳೆಯರು ಅಂತ ಅಂದ್ಕೊಂಡು ಎಲ್ಲ ಸೇವೆನೂ ನಾನೇ ಮಾಡ್ಕೊಂಡು ಹೋಯ್ತಾ ಇದ್ದೆ. ಇವತ್ತು ಗೊತ್ತಾತಲ್ಲ ಹೆಂಗೆ ಇವ್ರ ಬಂಡವಾಳ ಎಲ್ಲವ ಅಂತವ. ನೋಡ್ರಿ ಇನ್ನು ಮುಂದೆ ಮಾಡ್ತೀನಿ. ಏನು ಮಾಡೋಕ್ಕಿಲ್ಲ, ಏನೂ ಇಲ್ಲ. ಮಾಡ್ಕೊಂಡು ತಿನ್ಬೇಕು, ಮಾಡ್ಕೊಂಡು ತಿಂದು ಉಣ್ಬೇಕು, ಮಲ್ಕೋಬೇಕು ಅಷ್ಟೇ ಎಲ್ಲರೂ. ಏನು ನಾನು ಒಬ್ಳೇ ಇಲ್ಲಿ ಕೆಲಸ ತೊಳೋ ಅಂದ್ಕೊಬಿಟ್ಟವ್ರೆ ವೀಕ್ಷಕರೇ ಇವರೆಲ್ಲವ. ಸರಿ ವೀಕ್ಷಕರೇ, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ವೀಡಿಯೋಸ್ಗೆಲ್ಲ ಲೈಕ್ ಮಾಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ. ಟಾಟಾ ಬಾಯ್ ಬಾಯ್ ಸಿಯಾ. ಮುಂದಿನ ವೀಡಿಯೋದಲ್ಲಿ ಸಿಗೋಣ.